ಉಜ್ಜಯಿನಿ ನಗರದ ರಾಜನು ಭಟ್ಟಿ ವಿಕ್ರಮಾರ್ಕ ಧರ್ಮ, ಸಾಹಸ ಮತ್ತು ನ್ಯಾಯದಲ್ಲಿ ಪ್ರಸಿದ್ಧನಾದ ರಾಜ. ಒಂದು ದಿನ ಒಬ್ಬ ಕಪಟ ಮಾಂತ್ರಿಕನು ರಾಜನ ಬಳಿಗೆ ಬಂದು ಹೇಳಿದನು, ಮಹಾರಾಜ, ಸ್ಮಶಾನದಲ್ಲಿರುವ ಶಿಂಶಪ ಮರದ ಮೇಲೆ ನೇತಾಡುತ್ತಿರುವ ಶವವನ್ನು ನನಗೆ ತಂದುಕೊಡಿ. ಆದರೆ ಒಂದು ಷರತ್ತು, ನೀವು ಮಾತನಾಡಬಾರದು. ಧರ್ಮನಿಷ್ಠನಾದ ವಿಕ್ರಮಾರ್ಕ ಒಪ್ಪಿಕೊಂಡನು. ರಾತ್ರಿಯ ಕತ್ತಲಲ್ಲಿ ಸ್ಮಶಾನಕ್ಕೆ ಹೋಗಿ ಶವವನ್ನು ಹೆಗಲ ಮೇಲೆ ಹೊತ್ತನು. ಆ ಶವವೇ ಬೇತಾಳ. ಮೌನದಲ್ಲಿದ್ದ ರಾಜನ ಕಿವಿಯಲ್ಲಿ ಬೇತಾಳ ನಗುತ್ತಾ ಹೇಳಿತು, ರಾಜನೇ, ನಾನು ಒಂದು ಕಥೆ ಹೇಳುತ್ತೇನೆ. ಉತ್ತರ ಗೊತ್ತಿದ್ದರೂ ನೀನು ಮೌನವಾಗಿದ್ದರೆ ನಿನ್ನ ತಲೆ ಒಡೆಯುತ್ತದೆ. ಒಂದು ವೇಳೆ ನೀನು ಮಾತನಾಡಿದರೆ ನಾನು ಮತ್ತೆ ಹಾರಿ ಹೋಗಿ ಮರವನ್ನು ಸೇರಿಕೊಳ್ಳುತ್ತೇನೆ ಎಂದು ಬೇತಾಳ ಹೇಳುತ್ತಾನೆ. ಬೇತಾಳನು ಕಥೆಯನ್ನು ಹೀಗೆ ಆರಂಭಿಸಿತು. ಹಿಂದೆ ಕೌಶಿಕ ಎಂಬ ಒಬ್ಬ ಋಷಿ ಇದ್ದನು. ಅವನು ಸತ್ಯವನ್ನೇ ನುಡಿಯಬೇಕೆಂದು ಕಠಿಣ ವ್ರತವನ್ನು ಕೈಗೊಂಡಿದ್ದನು. ಏನೇ ಆದರೂ ಸುಳ್ಳು ಹೇಳಬಾರದು ಎಂಬುದು ಅವನ ನಿಯಮವಾಗಿತ್ತು. ಇದರಿಂದಾಗಿ ಅವನು ಸತ್ಯವ್ರತ ಎಂದು ಪ್ರಸಿದ್ಧನಾಗಿದ್ದನು. ಒಂದು ದಿನ ಕೆಲವರು ಅಮಾಯಕರು ದರೋಡೆಕೋರರಿಂದ ತಪ್ಪಿಸಿಕೊಳ್ಳಲು ಓಡಿಬಂದು ಕೌಶಿಕನ ಆಶ್ರಮದ ಹಿಂದೆ ಅಡಗಿಕೊಂಡರು. ಸ್ವಲ್ಪ ಸಮಯದ ನಂತರ ಕೈಯಲ್ಲಿ ಕತ್ತಿ ಹಿಡಿದ ಕ್ರೂರ ದರೋಡೆಕೋರರು ಅಲ್ಲಿಗೆ ಬಂದರು. ಅವರು ಋಷಿಯನ್ನು ನೋಡಿ, ಸ್ವಾಮಿಗಳೇ, ಇಲ್ಲಿ ಯಾರಾದರೂ ಓಡಿಬಂದು ಅಡಗಿಕೊಂಡಿದ್ದಾರೆಯೇ? ಸತ್ಯ ಹೇಳಿ ಎಂದು ಗರ್ಜಿಸಿದರು. ಕೌಶಿಕನು ಧರ್ಮಸಂಕಟದಲ್ಲಿ ಸಿಲುಕಿದನು. ಸುಳ್ಳು ಹೇಳಿದರೆ ತನ್ನ ಸತ್ಯವ್ರತ ಭಂಗವಾಗುತ್ತದೆ. ಸತ್ಯ ಹೇಳಿದರೆ ಆ ಅಮಾಯಕರು ಸಾಯುತ್ತಾರೆ. ಕೊನೆಗೆ ತನ್ನ ವ್ರತವೇ ಮುಖ್ಯವೆಂದು ಭಾವಿಸಿದ ಕೌಶಿಕನು, ಹೌದು, ಅವರು ಆ ಪೊದೆಯ ಹಿಂದೆ ಅಡಗಿದ್ದಾರೆ ಎಂದು ಸತ್ಯವನ್ನೇ ಹೇಳಿದನು. ದರೋಡೆಕೋರರು ತಕ್ಷಣ ಹೋಗಿ ಆ ಅಮಾಯಕರನ್ನು ಕೊಂದು ಹಾಕಿದರು. ಕಥೆಯನ್ನು ಮುಗಿಸಿದ ಬೇತಾಳನು ರಾಜನನ್ನು ಕೇಳಿದನು. ರಾಜ ವಿಕ್ರಮಾರ್ಕ, ಕೌಶಿಕನು ಸತ್ಯವನ್ನೇ ಹೇಳಿದನು. ಆದರೆ ಅವನ ಸತ್ಯದಿಂದ ಅಮಾಯಕರ ಪ್ರಾಣ ಹೋಯಿತು. ಹಾಗಾದರೆ ಕೌಶಿಕನು ಮಾಡಿದ್ದು ಪುಣ್ಯವೇ ಅಥವಾ ಪಾಪವೇ? ಶಾಸ್ತ್ರಗಳ ಪ್ರಕಾರ ಅವನಿಗೆ ಸ್ವರ್ಗ ಸಿಗಬೇಕೇ ಅಥವಾ ನರಕವೇ? ನೆನಪಿಡು, ಇದರ ಉತ್ತರ ಗೊತ್ತಿದ್ದು ನೀನು ಮೌನವಾಗಿದ್ದರೆ ನಿನ್ನ ತಲೆ ಸಿಡಿದು ಹೋಗುತ್ತದೆ. ರಾಜವಿಕ್ರಮಾರ್ಕನಿಗೆ ಉತ್ತರ ಗೊತ್ತಿತ್ತು. ಮೌನ ಮುರಿದರೆ ಬೇತಾಳ ಓಡಿ ಹೋಗುತ್ತದೆ ಎಂದು ಗೊತ್ತಿದ್ದರೂ ಧರ್ಮದ ವಿಷಯದಲ್ಲಿ ಮೌನವಾಗಿರುವುದು ತಪ್ಪಾಗುತ್ತದೆ ಎಂದು ಭಾವಿಸಿ ಅವನು ಹೀಗೆ ಉತ್ತರಿಸಿದನು. ಬೇತಾಳ, ಕೌಶಿಕನು ಮಾಡಿದ್ದು ಘೋರ ಪಾಪ. ಅವನಿಗೆ ನರಕವೇ ಪ್ರಾಪ್ತವಾಗುತ್ತದೆ. ಯಾಕೆಂದರೆ ಕೇವಲ ಬಾಯಿಯಿಂದ ವಾಸ್ತವವನ್ನು ಹೇಳುವುದು ಮಾತ್ರವೇ ಸತ್ಯವಲ್ಲ. ಯಾವುದು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಹಿತವನ್ನು ಉಂಟುಮಾಡುತ್ತದೆಯೋ ಅದೇ ನಿಜವಾದ ಸತ್ಯ ಮತ್ತು ಅದೇ ನಿಜವಾದ ಧರ್ಮ. ಒಬ್ಬರ ಪ್ರಾಣ ಉಳಿಸಲು ಹೇಳುವ ಸುಳ್ಳು ಪ್ರಾಣ ತೆಗೆಯುವ ಸತ್ಯಕ್ಕಿಂತ ಮೇಲು. ಅಮಾಯಕರ ಸಾವಿಗೆ ಕಾರಣವಾದ ಆ ಕಟು ಸತ್ಯವು ಅಧರ್ಮವೇ ಹೊರತು ಧರ್ಮವಲ್ಲ. ವಿಕ್ರಮಾರ್ಕನು ಮೌನ ಮುರಿದು ಬಾಯ್ಬಿಡುತ್ತಿದ್ದಂತೆಯೇ ಬೇತಾಳನು, ಆಹಾ ರಾಜನೇ, ನಿನ್ನ ಉತ್ತರ ಸರಿಯಾಗಿದೆ. ಆದರೆ ನೀನು ಮಾತನಾಡುವ ಷರತ್ತು ಮುರಿದಿರುವೆ ಎಂದು ಜೋರಾಗಿ ನಗುತ್ತಾ ಹೆಗಲ ಮೇಲಿಂದ ಹಾರಿ ಮತ್ತೆ ಹೋಗಿ ಆ ಶಿಂಶಪ ಮರವನ್ನು ಏರಿತು. ವಿಕ್ರಮಾರ್ಕನು ಛಲಬಿಡದೆ ಮತ್ತೆ ಮರದ ಬಳಿ ಹೋಗಿ ಶವವನ್ನು ಬೇತಾಳನನ್ನು ಕೆಳಗಿಳಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಮೌನವಾಗಿ ನಡೆಯಲಾರಂಭಿಸಿದನು. ಆಗ ಶವದಲ್ಲಿದ್ದ ಬೇತಾಳವು ನಗುತ್ತಾ ರಾಜನಿಗೆ ಹೀಗೆಂದಿತು, ರಾಜನೇ, ಈ ಘೋರ ಕಾಡಿನಲ್ಲಿ ನೀನು ಪಡುತ್ತಿರುವ ಶ್ರಮವನ್ನು ನೋಡಿದರೆ ನನಗೆ ಕನಿಕರ ಉಂಟಾಗುತ್ತಿದೆ. ನಿನ್ನ ಶ್ರಮ ಪರಿಹಾರಕ್ಕಾಗಿ ನಾನೊಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಒಂದು ನಗರದಲ್ಲಿ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ ಎಂಬ ಇಬ್ಬರು ಸ್ನೇಹಿತರಿದ್ದರು. ಧರ್ಮಬುದ್ಧಿ ಒಳ್ಳೆಯವನು, ಆದರೆ ಪಾಪಬುದ್ಧಿ ಬಹಳ ಕುತಂತ್ರಿ. ಅವರಿಬ್ಬರೂ ವಿದೇಶಕ್ಕೆ ಹೋಗಿ ಸಾಕಷ್ಟು ಹಣ ಸಂಪಾದಿಸಿ ತಂದರು. ಊರಿಗೆ ಮರಳುವಾಗ ಪಾಪಬುದ್ಧಿಯು ಸ್ನೇಹಿತನೇ, ಈ ಎಲ್ಲಾ ಹಣವನ್ನು ಮನೆಗೆ ಕೊಂಡೊಯ್ದರೆ ದಾಯಾದಿಗಳು ಅಥವಾ ಕಳ್ಳರ ಕಾಟ ಹೆಚ್ಚಾಗಬಹುದು. ಆದ್ದರಿಂದ ಸ್ವಲ್ಪ ಹಣವನ್ನು ಮಾತ್ರ ತೆಗೆದುಕೊಂಡು ಹೋಗಿ ಉಳಿದಿದ್ದನ್ನು ಈ ಕಾಡಿನ ಮರದ ಕೆಳಗೆ ಹೂತಿಡೋಣ ಎಂದನು. ಧರ್ಮಬುದ್ಧಿ ಅದಕ್ಕೆ ಒಪ್ಪಿದನು. ಕೆಲವು ದಿನಗಳ ನಂತರ ಪಾಪಬುದ್ಧಿ ಯಾರಿಗೂ ತಿಳಿಯದಂತೆ ಕಾಡಿಗೆ ಹೋಗಿ ಹೂತಿಟ್ಟಿದ್ದ ಎಲ್ಲಾ ಹಣವನ್ನು ಕದ್ದು ತಂದನು. ನಂತರ ಏನೂ ತಿಳಿಯದವನಂತೆ ಧರ್ಮಬುದ್ಧಿಯ ಬಳಿ ಬಂದು, ಹಣದ ಅವಶ್ಯಕತೆ ಇದೆ, ಬಾ ಹೋಗಿ ತರೋಣ ಎಂದು ಕರೆದನು. ಇಬ್ಬರೂ ಹೋಗಿ ಮರದ ಕೆಳಗೆ ಅಗೆದಾಗ ಅಲ್ಲಿ ಹಣವಿರಲಿಲ್ಲ. ತಕ್ಷಣ ಪಾಪಬುದ್ಧಿ ಅಬ್ಬರಿಸುತ್ತಾ, ಧರ್ಮಬುದ್ಧಿ, ನೀನೇ ಹಣವನ್ನು ಕದ್ದಿದ್ದೀಯಾ, ಈಗ ಕಳ್ಳಾಟವಾಡುತ್ತಿದ್ದೀಯಾ ಎಂದು ಜಗಳ ಶುರು ಮಾಡಿದನು. ವಿಷಯ ನ್ಯಾಯಾಧೀಶರ ಮುಂದೆ ಹೋಯಿತು. ಪಾಪಬುದ್ಧಿ ಹೇಳಿದನು, ಆ ಮರವೇ ಸಾಕ್ಷಿ ಹೇಳುತ್ತದೆ. ಮರುದಿನ ನ್ಯಾಯಾಧೀಶರ ಮುಂದೆ ಆ ಮರದ ಪೊಟರೆಯಿಂದ ಹಣವನ್ನು ಕದ್ದವನು ಧರ್ಮಬುದ್ಧಿ ಎಂಬ ಧ್ವನಿ ಕೇಳಿಬಂದಿತು. ಜನರು ಆಶ್ಚರ್ಯಚಕಿತರಾದರು. ಆದರೆ ಧರ್ಮಬುದ್ಧಿಗೆ ಸಂಶಯ ಬಂದು ಒಣಗಿದ ಎಲೆಗಳನ್ನು ತಂದು ಆ ಪೊಟರೆಗೆ ಬೆಂಕಿ ಹಚ್ಚಿದನು. ತಕ್ಷಣವೇ ಅಲ್ಲಿ ಅಡಗಿದ್ದ ಪಾಪಬುದ್ಧಿಯ ತಂದೆ ಸುಟ್ಟುಕೊಂಡು ಹೊರಬಂದನು ಮತ್ತು ತನ್ನ ಮಗನ ಸಂಚನ್ನು ಬಯಲು ಮಾಡಿದನು. ಕಥೆಯನ್ನು ಮುಗಿಸಿದ ಬೇತಾಳನು ಕೇಳಿದನು, ರಾಜವಿಕ್ರಮಾರ್ಕ, ಇಲ್ಲಿ ನಿಜವಾದ ದೋಷಿ ಯಾರು? ಮೋಸ ಮಾಡಿದ ಪಾಪಬುದ್ಧಿಯೇ ಅಥವಾ ಸುಳ್ಳು ಸಾಕ್ಷಿ ಹೇಳಿದ ಅವನ ತಂದೆಯೇ?
ಉತ್ತರ ಗೊತ್ತಿದ್ದು ಮೌನವಾಗಿದ್ದರೆ ನಿನ್ನ ತಲೆ ಸಿಡಿಯುತ್ತದೆ. ವಿಕ್ರಮಾರ್ಕನು ಉತ್ತರಿಸಿದನು, ಬೇತಾಳ, ಇಲ್ಲಿ ಪಾಪಬುದ್ಧಿಗಿಂತ ಅವನ ತಂದೆಯೇ ದೊಡ್ಡ ಅಪರಾಧಿ. ಮಗ ತಪ್ಪು ಮಾಡಿದಾಗ ತಂದೆ ತಿದ್ದಬೇಕೇ ಹೊರತು ಮಗನ ದುರಾಸೆಗಾಗಿ ಸುಳ್ಳು ಸಾಕ್ಷಿ ಹೇಳಿ ಧರ್ಮವಂತನಿಗೆ ಅನ್ಯಾಯ ಮಾಡಬಾರದು. ಹಿರಿಯನಾಗಿ ಧರ್ಮದ ಹಾದಿ ತೋರಿಸಬೇಕಾದವನೇ ಅಧರ್ಮಕ್ಕೆ ಸಾಥ್ ನೀಡಿದ ಕಾರಣ ಅವನದೇ ದೊಡ್ಡ ತಪ್ಪು. ರಾಜನ ಮೌನ ಮುರಿದಿದ್ದರಿಂದ ಬೇತಾಳನು ಮತ್ತೆ ಹಾರಿ ಮರವನ್ನೇರಿತು. ಕಥೆ ಮುಂದುವರಿಯುವುದು. Please subscribe and click the bell icon.